ಇನ್ನು ಮೈಸೂರಿನಲ್ಲಿ ಸಿನಿಮೀಯ ಶೈಲಿಯಲ್ಲಿ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ಗೋವುಗಳ ವಾಹನವನ್ನ ಚೇಸ್ ಮಾಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ನಂಜನಗೂಡಿನಲ್ಲಿ 20 ಕರುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬೊಲೆರೋ ವಾಹನವನ್ನ ಚೇಸ್ ಮಾಡಿದ್ದಾರೆ. ಏಕಾಏಕಿಯಾಗಿ ಮಾರ್ಗವನ್ನ ಬದಲಾಯಿಸಿದ್ರು ಗೋಕಳ್ಳರ ವಾಹನ. ತಕ್ಷಣವೇ ಮತ್ತೊಂದು ಟೀಮ್ಗೂ ಕೂಡ PSI ಹೇಮಾವತಿ ಮಾಹಿತಿಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಪೊಲೀಸರು 2 ವಾಹನದಿಂದ ಏಕಕಾಲದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಹಲ್ಯ ಗ್ರಾಮದ ಬಳಿ ಜಾನುವಾರು ತುಂಬಿದಂತ ವಾಹನ ಪಲ್ಟಿಯಾಗತ್ತೆ. ವಾಹನ ಪಲ್ಟಿ ಆಗ್ತಾ ಇದ್ದಂತೆ ಸ್ಥಳದಿಂದ ಗೋಕಳ್ಳರು ಕಾಲ್ಕಿತ್ತಿದ್ದಾರೆ. ಇನ್ನು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದಂತಹ ಕರುಗಳನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಬೊಲೆರೋ ವಾಹನವನ್ನ ವಶಕ್ಕೆ ಪಡೆದು ಗೋಕಳವು ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಹುಲ್ಲಹಳ್ಳಿ ಠಾಣೆಯಲ್ಲಿ ನಡೆದಿರುವಂತಹ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಈಗ ಪೊಲೀಸರು ತನಿಖೆಯನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇದೀಗ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿರೋದು, ಆದ್ರೆ ಆರೋಪಿಗಳೀಗ ತಪ್ಪಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಹೌದು, ನಿಜಕ್ಕೂ ಕೂಡ ಮಧುಕರ್, ಏನಂತ ಹೇಳಿದ್ರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಅವರಿಗೆ ಬಂದಂತ ಮಾಹಿತಿಯನ್ನ ಆಧರಿಸಿ ತಕ್ಷಣ ಕಾರ್ಯಪ್ರವೃತ್ತಿ ಆದಂತ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಪ್ರಕರಣವನ್ನ ಭೇದಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮೈಸೂರಿನಿಂದ ಕೇರಳಗೆ ರವಾನೆ ಆಗ್ತಾ ಇದ್ದಂತ ಕಸಾಯಿಖಾನೆಗೆ ರವಾನೆ ಆಗ್ತಾ ಇದ್ದಂತ 20 ಗೋಗಳ ರಕ್ಷಣೆ ಮಾಡುವಂತದ್ದಾಗಿರುವಂತದ್ದು. ಅಂದ್ರೆ ನಿನ್ನೆ ಖಚಿತ ಮಾಹಿತಿ ಬರುತ್ತೆ. ಮೈಸೂರಿನ ಜಯಪುರ ಪೊಲೀಸ್ ಸ್ಟೇಷನ್ ಏನಿದೆ, ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಬರುತ್ತೆ. ಬುಲೆರೋ ಪಿಕಪ್ ವಾಹನದಲ್ಲಿ 20 ರಾಸುಗಳನ್ನ ಕೇರಳಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ ಅಂತೇಳಿ ತಕ್ಷಣವೇ ಕೂಡ ಆ ಒಂದು ಬುಲೆರೋ ವಾಹನವನ್ನ ಚೇಸ್ ಮಾಡ್ಲಿಕ್ಕೆ ಜಯಪುರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಜಯಪುರ ಠಾಣೆಗೆ ವ್ಯಾಪ್ತಿಗೆ ಬರ್ತಾ ಇದ್ದಂತ ವಾಹನ ಹುಲ್ಲಳ್ಳಿ ಠಾಣಾ ವ್ಯಾಪ್ತಿಗೆ ಟರ್ನ್ ತಗೊಳುತ್ತೆ. ತಕ್ಷಣವೇ ಕೂಡ ಹುಲ್ಲಳ್ಳಿ ಪೊಲೀಸರಿಗೂ ಕೂಡ ಜಯಪುರ ಪೊಲೀಸರು ಮಾಹಿತಿಯನ್ನ ಕೊಡ್ತಾರೆ. 2 ಕಡೆಗಳಿಂದ ಆ ಒಂದು ವಾಹನವನ್ನ ಚೇಸ್ ಮಾಡುವಂತ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಗಾಬರಿಗೆ ಬಿದ್ದಂತ ವಾಹನ ಚಾಲಕರೇನಿರ್ತಾರೆ, ಅಂದ್ರೆ ಅದರಲ್ಲಿ 3 ಜನ ಇರ್ತಾರೆ, 20 ಜಾನುವಾರುಗಳು ಕೂಡ ಇರ್ತವೆ. ಗ್ರಾಮೀಣ ಭಾಗದ ರಸ್ತೆಯಲ್ಲಿ ಆ ವಾಹನವನ್ನ ಓಡಿಸಲಿಕ್ಕೆ ಶುರು ಮಾಡ್ತಾರೆ. ಹಠಾತ್ ಆ ವಾಹನ ಅಪ್ಸೈಡ್ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಗಾಬರಿಗೊಳಗಾದಂತ 3 ಏನಿರ್ತಾರೆ ಅವರು ವಾಹನವನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಆದ್ರೆ ಅಹಲ್ಯ ಗ್ರಾಮದ ಹತ್ರ ಈ ಒಂದು ಘಟನೆ ಆದ ತಕ್ಷಣವೇ ಕೂಡ ಸ್ಥಳೀಯರು ಆ ಗೋವುಗಳ ರಕ್ಷಣೆಯನ್ನ ಮಾಡ್ತಾರೆ. ತಕ್ಷಣಕ್ಕೆ ಆ ಸ್ಪಾಟ್ಗೆ ಬಂದಂತ 2 ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರುಗಳೇನಿರ್ತಾರೆ ಅವರು ಆ ಗೋವುಗಳನ್ನ ರಕ್ಷಣೆ ಮಾಡಿ ಪಿಂಜರಪೊಲಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಆ ಬೊಲೆರೋ ವಾಹನ ಏನಿದೆ ಆ ವಾಹನವನ್ನ ಹುಲ್ಲಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಲಾಗಿದೆ. 3 ವಿರುದ್ಧವಾಗಿ ಈಗ ಕಂಪ್ಲೇಂಟ್ ಕೂಡ ಲಾರ್ಜ್ ಆಗಿರ್ತಕ್ಕಂಥದ್ದು. ಈ ಏನು ವಾಹನದ ಮಾಲೀಕರೇನಿದ್ದಾರೆ, ಮಾಲೀಕರ ಮೂಲಕವಾಗಿ ಆ ಒಂದು ಗೋವುಗಳನ್ನ ಯಾರು ತೆಗೆದುಕೊಂಡು ಹೋಗ್ತಾ ಇದ್ರು ಅವರನ್ನ ಪತ್ತೆ ಹಚ್ಚಿ ಕೇಸನ್ನ ದಾಖಲು ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಅವ್ರಿಗೆ ಬಂದಂತ ಮಾಹಿತಿಯನ್ನ ಆಧರಿಸಿ ತಕ್ಷಣವೇ ಕೂಡ ಏನು ಕಾರ್ಯಪ್ರವೃತ್ತರಾದ್ರು, ಅದರಿಂದ ಈ ಗೋವುಗಳ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ಸಾರ್ವಜನಿಕರು ಕೂಡ ಪೊಲೀಸರ ಈ ಒಂದು ಕೆಲಸಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧುಕರ್, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.